ನಾರ್ತ್ ಕೊರಿಯಾ ದೇಶದಲ್ಲಿರುವ 4 ಭಯಾನಕ ವೆಪನ್ಸ್. ಇದೇ ಕಾರಣದಿಂದಾಗಿ ಯಾರೂ ಸಹ ಆ ದೇಶದ ಜೊತೆ ಯುದ್ಧ ಮಾಡಲು ಬಯಸುವುದಿಲ್ಲ. ನಂಬರ್ 1, ನ್ಯೂಕ್ಲಿಯರ್ ವೆಪನ್. ನಮಗೆಲ್ಲ ಗೊತ್ತಿದೆ ನಾರ್ತ್ ಕೊರಿಯಾ ಅವರ ಸೀಕ್ರೆಟ್ಸ್. ಅವರ ದೇಶದಿಂದ ಏನನ್ನು ಹೊರಹೋಗಲು ಬಿಡುವುದಿಲ್ಲವೆಂದು. ಆದ್ರೆ ಅನುಮಾನವಿದೆ, ಅವರ ಬಳಿ ಸರಿಸುಮಾರು 50 ರೆಡಿ ನ್ಯೂಕ್ಲಿಯರ್ ಬಾಂಬ್ಗಳಿದ್ದಾವೆ ಎಂದು. ನಂಬರ್ 2, ನಾರ್ತ್ ಕೊರಿಯಾದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅದರಲ್ಲಿ ವ್ಯಾಕ್ಸನ್ 15, ವ್ಯಾಕ್ಸನ್ 17. ಇದು ಎಷ್ಟು ವೇಗವಾಗಿದ್ದಾವೆ ಎಂದರೆ ಅಮೆರಿಕ ದೇಶದವರೆಗೆ ತಲುಪುವಷ್ಟು, ಮತ್ತು ಎಷ್ಟು ಶಕ್ತಿಶಾಲಿಯಾಗಿವೆ ಎಂದರೆ ಜೊತೆಯಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅನ್ನು ಸಹ ಕೊಂಡೊಯ್ಯಬಹುದಾದಷ್ಟು. ನಂಬರ್ 3, ಹೈಡ್ರೋಜನ್ ಬಾಂಬ್. ನಾರ್ತ್ ಕೊರಿಯಾ ದೇಶದವರ ಪ್ರಕಾರ ಅವರ ಬಳಿ ಹೈಡ್ರೋಜನ್ ಬಾಂಬ್ ಇದೆ, ಮತ್ತು ಇದು ನ್ಯೂಕ್ಲಿಯರ್ ಬಾಂಬ್ ಗಿಂತಲೂ ಶಕ್ತಿಶಾಲಿ ಹಾಗೂ ಅಪಾಯಕಾರಿಯಾಗಿದೆ ಎಂದು 2016ರಲ್ಲಿ ನಾರ್ತ್ ಕೊರಿಯಾ ಅವರು ಮೊದಲ ಹೈಡ್ರೋಜನ್ ಬಾಂಬ್ ಟೆಸ್ಟ್ ಮಾಡಲಾಗಿತ್ತು. ಅದರ ಪರಿಣಾಮ ಈ ಮೊದಲು ಕಂಡಿದ್ದಕ್ಕಿಂತ ಇದೇ ಕಾರಣದಿಂದಾಗಿ ಜನಗಳ ನಂಬಿಕೆ ಏನೆಂದರೆ ಅವರ ಬಳಿ ಹೈಡ್ರೋಜನ್ ಬಾಂಬ್ ಇರಬಹುದು ಎಂದು. ನಂಬರ್ 4, ಸಬ್ಮರೀನ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಸಮುದ್ರದ ಒಳಭಾಗದಿಂದ ಲಾಂಚ್ ಮಾಡಿ ಅಟ್ಯಾಕ್ ಮಾಡಬಹುದಾಗಿದೆ, ಮತ್ತೆ ಇವು ಸಹ ತುಂಬಾ ಪವರ್ಫುಲ್ ಆಗಿದ್ದಾವೆ. ಆದ್ರೂ ಇದಕ್ಕಿಂತ ಪವರ್ಫುಲ್ ವೆಪನ್ ಅಮೆರಿಕದಂತ ಪವರ್ಫುಲ್ ದೇಶಗಳ ಬಳಿ ಇರಬಹುದು. ಆದ್ರೆ ಒಬ್ಬ ಕಟುಕನ ಕೈಯಲ್ಲಿ ಒಂದು ಸೂಜಿದ್ದರೂ ಸಹ ಅದು ಬೇರೆಯವರ ಜೀವಕ್ಕೆ ಅಪಾಯವೇ ಸರಿ ಅಲ್ಲವೇ?